ಇಂದು ನಮ್ಮ ರಾಜ್ಯದ ಎಲ್ಲ ವರಿಷ್ಠ ನಾಯಕರು, ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಅವರು, ಅಶ್ವಥ್ ನಾರಾಯಣ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ CT ರವಿ ಅವರು ಎಲ್ಲರೂ ಸಹ ಇಲ್ಲಿಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಒಂದೇ, ಜನರ ಮುಂದೆ ಏನು ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ, ಭ್ರಷ್ಟ ಸರ್ಕಾರ, ಎಲ್ಲೂ ಸಹ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಇದೆಲ್ಲನೂ ಕೂಡ ಜನರ ಮುಂದೆ ಮಂಡಿಸುವಂಥದ್ದು ಕೆಲಸ. ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಸ್ಥಾನದಲ್ಲಿ ಈ ಕರ್ತವ್ಯವನ್ನು ನಮ್ಮಲ್ಲಿದೆ. ಆ ಕೆಲಸವನ್ನು ಮುಂದುವರಿತಾ ಹೋಗ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಮೈಸೂರಾದ ನಂತರ, ಇಲ್ಲಿಂದ ಉದ್ಘಾಟನೆ ಆಗಿದ ನಂತರ ಇಡೀ ರಾಜ್ಯವನ್ನು ಪ್ರವಾಸ ಮಾಡೋದು ನಮ್ಮೆಲ್ಲ ನಾಯಕರು ಒಂದು ಹೋರಾಟವನ್ನು ಶುರು ಮಾಡ್ತೀವಿ. ಸರ್, ಈಗ ಸರ್ ಈ ಕೊಡುಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ಮನೆಯಲ್ಲಿ ಸದ್ಯ ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿಯವರು. ಅವ್ರಿಗೆ ಹೆಣದ ಮೇಲೆ ರಾಜಕಾರಣ ಮಾಡೋ ಅಭ್ಯಾಸ ಅನ್ನೋದ್ರ ವಿನಯ್ ಸೋಮಯ್ಯ ಅವರು ಸುಮಾರು 3-4 ತಿಂಗಳಿಂದ ಈ ಸೇಡಿನ ರಾಜಕೀಯಕ್ಕೆ ಭಾಳ ಹಿಂಸೆಯನ್ನು ಪಡ್ಕೊಂಡು ಬಂದಿದ್ದರು. ಆ ಸೇಡಿನ ರಾಜಕೀಯಕ್ಕೆ ಬಲಿಯಾಗಿದ್ದರು. ಆತ್ಮಹತ್ಯೆ ಮಾಡಿದ ಕಾರಣನೇ ನಿಮಗೆ ಗೊತ್ತಿದೆ. ಅಲ್ಲಿ FIR ಆಗಿದ ನಂತರ ಅದಕ್ಕೂ ಸ್ಟೇ ಆಗಿ ಬೇಲನ್ನು ಕೂಡ ಬಂದಿದ ನಂತರ ಇಲ್ಲ 107 ಹಾಕಿ ರೌಡಿ ಶೀಟರ್ ಕೇಸು, ಪೆಟ್ಟಿ ಕೇಸ್ಗಳು ಇಲ್ಲೆಲ್ಲ ಮಾಡ್ತಾ ಭಾಳ ಹಿಂಸೆ ಕೊಟ್ಟರು. ಇನ್ನು ತಡಿದೇ ಇರೋ ಕಾರಣಕ್ಕಾಗಿ ಈ ಒಂದು ಅಂತ್ಯಕ್ಕೆ ಬಂತು. ಇಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಲ್ಲಿ ನಮ್ಮ ಒಂದು ಸಿದ್ಧಾಂತ ಅಂದರೆ, ನಮ್ಮ ಸಂಘಟನೆ ನಮ್ಮ ಕುಟುಂಬದ ಪರವಾಗಿ ನಾವಿದ್ದೀವಿ. ಕುಟುಂಬದ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಕುಟುಂಬಕ್ಕೆ ಅನ್ಯಾಯ ಆಗಿದ್ರೆ ನಾವು ನ್ಯಾಯ ಕೊಡುವಂಥದ್ದು ಕೆಲಸ ಮಾಡಲೇಬೇಕು. ಪ್ರತಿ ಬಾರಿ ಸಾವಾದಾಗ್ಲೂ ಕೂಡ ಬಿಜೆಪಿಯವರು ಇದೇ ತರ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಾರೆ. ಆಮೇಲೆ ಆ ಕುಟುಂಬಗಳನ್ನ ಅವ್ರ ಗಮನಕ್ಕೆ ತೆಗೆದುಕೊಳ್ಳಲ್ಲ. ಈಗ ಹಲವಾರು ಸಾವಾಗಿದೆ, ಏನಾಗಿದೆ ಅನ್ನೋ ಪ್ರಶ್ನೆ ನಮ್ಮ ಇದು ಸಾವಾಗಿರೋ ಕಾರಣ ಏನು ಅಂತ ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅವರ ರಾಜಕೀಯಕ್ಕೇ ಸಾವಾಗಿರೋದು, ಒಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅವರ ಸೇಡಿನ ರಾಜಕೀಯಕ್ಕೋಸ್ಕರ. ಅದಕ್ಕಾಗಿ ಪ್ರತಿಕ್ರಿಯೆ ಇರೋದು ರಾಜಕೀಯವಾಗಿಯೇ ಬರುತ್ತೆ. ಮತ್ತು ನಮ್ಮ ಕುಟುಂಬಸ್ಥರು, ನಮ್ಮ ಸಂಘಟನೆಯ ಒಂದು ಪ್ರಮುಖ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡಿರೋದು ಈ ಸೇಡಿನ ರಾಜಕೀಯಕ್ಕೆ ಕಾರಣನೇ. ಸೊ ಅದಕ್ಕಾಗಿ ನಾವು ಪ್ರತಿಕ್ರಿಯೆ ಕೊಡಬೇಕಾಗಿರೋದು ರಾಜಕೀಯವಾಗಿಯೇ. ಸೊ ಅದಕ್ಕಾಗಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಏನಿದೆ ಅದು ಬರೀ ದಿಕ್ಕು ತಪ್ಪಿಸುವಂಥದ್ದು ಕೆಲಸ ಮಾಡ್ತಾರೆ. ಇಂಥ ಒಂದು ಎಕ್ಸ್ಕ್ಯೂಸ್ ಕೊಡೋ ಮೂಲಕ ಅವರು ಬರೀ ಈ ಒಂದು ಏನು ಅವ್ರ ಮೇಲೆ ಇರೋವಂಥದ್ದು ಭಾಳ ಗಂಭೀರವಾದ ಆರೋಪವನ್ನು ಅದಕ್ಕೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಇವತ್ತು ಕಾಂಗ್ರೆಸ್ನ ನಾಯಕರಾದಂತಹ ರಾಜಣ್ಣ ಅವರು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಸರ್, ಹಲವರಿಗಾಗಿದೆ ಈ ರೀತಿ. ಬಿಜೆಪಿಯಲ್ಲೂ ಕೂಡ ಹನಿ ಟ್ರ್ಯಾಪ್ ಮಾಡೋರು ಇದ್ದಾರೆ ಅನ್ನೋ ಥರದಲ್ಲಿ. ಈಗ ಅವರ ಅನುಭವ ಅವ್ರನ್ನೇ ಕೇಳಬೇಕಾಗುತ್ತೆ, ನನಗೆ ಗೊತ್ತಿಲ್ಲ ಈ ವಿಚಾರ. ಇವತ್ತಿನ ಜನಾಕ್ರೋಶ ಹೆಸರಿಗೆ JDS ಬೆಂಬಲ ಇಲ್ಲ ಅಂತ ಇಂಡಿಪೆಂಡೆಂಟ್ ಆಗಿ ಬಿಜೆಪಿ ಮಾಡ್ತಾ ಇದ್ದಾರೆ ಅಂತ. ನಾವು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ. ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.